ಈಗ ಹೇಳಿ ಕೇಳಿ ಡಿಜಿಟಲ್ ಜಮಾನ. ಹಣ ವರ್ಗಾವಣೆಗೆ ಯುಪಿಐ ನಮ್ಮ ದಿನನಿತ್ಯದ ಭಾಗವಾಗಿದೆ. ಇದೀಗ ಯುಪಿಐ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂದ್ರೆ ಎನ್ಪಿಸಿಐ ಹೊಸ ನಿಯಮಗಳನ್ನ ಘೋಷಿಸಿದೆ. ಬಂಡವಾಳ ಮಾರುಕಟ್ಟೆ, ವಿಮೆ, ಸರ್ಕಾರಿ ಇ ಮಾರುಕಟ್ಟೆ, ಕ್ರೆಡಿಟ್ ಕಾರ್ಡ್, ಬಿಲ್ ಪಾವತಿ, ವ್ಯಾಪಾರ ಪಾವತಿ ಇವುಗಳ ಮಿತಿಯನ್ನ ಒಂದೇ ವಹಿವಾಟಿಗೆ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ಆಭರಣ ಖರೀದಿ ಹಾಗೂ ಡಿಜಿಟಲ್ ಖಾತೆ ತೆರವಿಕೆಯ ಮಿತಿಯನ್ನ 2 ಲಕ್ಷಕ್ಕೆ ಏರಿಸಲಾಗಿದೆ. ಇದರಿಂದ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಸೋದಕ್ಕೆ, ವಿಮೆ ಪ್ರೀಮಿಯಂ ಅನ್ನ ಕಟ್ಟಿ ಸರ್ಕಾರಿ ಇ ಮಾರುಕಟ್ಟೆಯಿಂದ ದೊಡ್ಡ ಖರೀದಿ ಮಾಡೋದಕ್ಕೆ ಒಂದೇ ಬಾರಿ 5 ಲಕ್ಷ ರೂಪಾಯಿಯನ್ನ ಕಳಿಸಬಹುದಾಗಿದೆ. 24 ಗಂಟೆಗಳಲ್ಲಿ ಒಟ್ಟು 10 ಲಕ್ಷ ವಹಿವಾಟು ಮಾಡೋದಕ್ಕೆ ಅನುಮತಿಯನ್ನ ಕೂಡ ನೀಡಲಾಗಿದೆ. ಐಪಿಒ ಬಿಡ್ಗಳಿಗೆ ಮಿತಿ ಇದೆ, ಅದೇ 5 ಲಕ್ಷ ರೂಪಾಯಿ. ಅದೇ ಕೂಡ ಮುಂದುವರಿಯುತ್ತೆ. ಕ್ರೆಡಿಟ್ ಕಾರ್ಡ್ ಪಾವತಿಗೆ ದಿನಕ್ಕೆ 6 ಲಕ್ಷದವರೆಗೆ ಸಾಧ್ಯ ಇರುತ್ತೆ. ಸರ್ಕಾರಿ ತೆರಿಗೆ ಪಾವತಿಗೂ ಕೂಡ 5 ಲಕ್ಷ ಮಿತಿ ಇರುತ್ತೆ. ದಿನಕ್ಕೆ 10 ಲಕ್ಷ ಮಿತಿ ಕೂಡ ಇರುತ್ತೆ. ಎನ್ಪಿಸಿಐ ಗರಿಷ್ಠ ಮಿತಿಗಳನ್ನ ನಿಗದಿಪಡಿಸಿದ್ರು ಬ್ಯಾಂಕ್ಗಳಿಗೆ ತಮ್ಮದೇ ಮಿತಿಗಳನ್ನ ಹೊಂದಿಸುವಂತ ಸ್ವಾತಂತ್ರ್ಯ ಇದೆ. ಎಲ್ಲಾ ಬ್ಯಾಂಕ್ಗಳು ಕೂಡ ಮತ್ತೆ ಯುಪಿಐ ಆಪ್ಗಳಲ್ಲೂ ಕೂಡ ಸೆಪ್ಟೆಂಬರ್ 15, 2025 ರಿಂದ ಈ ಹೊಸ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ.